ಅವ್ರು ಹೇಳೋದು ಇದು ಯಾರಿಗೂ ವಿರೋಧ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇದು ಯಾರಿಗೂ ವಿರೋಧ ಇಲ್ಲ. ವಿದೇಶದಿಂದ ಬರೋ ಹಿಂದೂಗಳಿಗೆ ಸಿಟಿಸನ್ಶಿಪ್ ಕೊಟ್ಟರೆ ನಿಮ್ಗೆ ಏನಂತ ಕೇಳ್ತಾರೆ. ಇವತ್ತು ಧರ್ಮ, ನಾಳೆ ಲ್ಯಾಂಗ್ವೇಜ್, ನಾಳೆ ಇದು ಜಾತಿ, ಇದ್ರ ಮೇಲೆ ಬರ್ತಾರೆ ಅವರು. ಮೊದಲು CAA, ಈಗ NRC. NRC ಅಂದ್ರೆ ಏನದು? ಅವ್ರು ಹೇಳೋದು, ನಾನು ಕೇಳ್ತೀನಿ ಇವ್ರನ್ನ, ನಾವು ವೋಟ್ ಹಾಕಿದ್ವಿ, ನಮ್ಮ ಸಿಟಿಸನ್ಶಿಪ್ ನೀವು ಕೇಳಿಲ್ಲ, ಫಸ್ಟ್ ರಿಸೈನ್ ಮಾಡಿ ಆಮೇಲೆ ಕೇಳಿ. ನನ್ನ ನಮ್ಮ ವೋಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ದೀರಾ, ಈಗ ನಮ್ಮ ಸಿಟಿಸನ್ಶಿಪ್ ಬಗ್ಗೆ ಕೇಳ್ತೀರಾ. ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಏನ್ ಹೇಳ್ತಾರೆ ಅವರು, ನಾವು ಮಾಡಿಲ್ಲ, ಕಾಂಗ್ರೆಸ್ನವರು ಮಾಡಿದ್ದಾರೆ. ಕಾಂಗ್ರೆಸ್ನವರು, ರಾಜೀವ್ ಗಾಂಧಿ ಅವರು 1985 ಅಸ್ಸಾಂ ಲೀಡರ್ಸ್ ಜೊತೆ ಒಂದು ಅಗ್ರಿಮೆಂಟ್ ಆಯ್ತು. NRC ಮೆಂಟ್ ಓನ್ಲಿ ಫಾರ್ ಅಸ್ಸಾಂ. ಈಗ ನೀವು ಹೇಳೋದು NRC ಫಾರ್ ಇಂಡಿಯಾ. ಅಸ್ಸಾಂ ಎಕ್ಸ್ಪೀರಿಯನ್ಸ್ ಏನು? ಈಗ NRC ಕರ್ನಾಟಕದಲ್ಲಿ ಬಂದ್ರೆ, ಶಿವಮೊಗ್ಗದಲ್ಲಿ ಬಂದ್ರೆ ನಾವೆಲ್ಲ ಹೋಗಿ ಕ್ಯೂ ನಿಂತ್ಕೋಬೇಕು, ಫಾರಂ ತಗೋಬೇಕು. ಒಂದು ಫಾರಂ 200 ರೂಪಾಯಿ ಇರುತ್ತೆ, 500 ರೂಪಾಯಿ ಇರುತ್ತೆ. ಬ್ಲಾಕ್ ಅಲ್ಲಿ 1000 ರೂಪಾಯಿ ಕೊಟ್ಟು ದುಡ್ಡು ಮಾಡ್ಕೋಬಹುದು. ಅವರು ಕ್ಯೂ ನಿಂತ್ಕೋಬೇಕು, ಫಾರಂ ತಗೊಂಡ್ಬರ್ಬೇಕು. ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಕೇಳ್ತಾರೋ 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ಆಫೀಸ್ ಆಗಿ ಹೋಗಿ ಡಾಕ್ಯುಮೆಂಟ್ ತಗೊಂಡೋಗಿ ಕೊಡ್ಬೇಕು. ಏನೆಲ್ಲ ಡಾಕ್ಯುಮೆಂಟ್ ಕೊಡ್ತಾರೆ ಇದುವರೆಗೆ ಹೇಳಿಲ್ಲ. ಡಿಮಾನಿಟೈಸೇಷನ್, ನಮ್ ದುಡ್ಡು ನಾವು ಬ್ಯಾಂಕ್ ಅಲ್ಲಿ ಇಟ್ಟಿದ್ದು 2,000 ರೂಪಾಯಿ ಮೇಲೆ ಕೊಡಬೇಡ. ಕ್ಯೂನಲ್ಲಿ ನಿಂತ್ಕೊಂಡು ಸುಮಾರು ಜನ ಸತ್ರು. ಈಗ ಮತ್ತೆ ಹೇಳ್ತಾರೆ ನೀವು ಕ್ಯೂ ನಲ್ಲಿ ನಿಂತ್ಕೊಳ್ಳಿ. ಆಯ್ತಪ್ಪ, ನಮಗೆ 3000 ವರ್ಷದಿಂದ ನಮ್ಮನ್ನ ಶೂದ್ರ ಅಂತ ಕರೆದಿದ್ರಿ, ಚಂಡಾಲ ಅಂತ ಕರೆದಿದ್ರಿ, ನಾವು ಮುಟ್ಟಿದ್ರೆ ಮೈಲಿಗೆ ಅಂತ ಹೇಳಿದ್ರಿ, ನಾವು ಓದಬಾರ್ದು ಅಂತ ಹೇಳಿದ್ರಿ, ಮನೆ ಇಟ್ಕೋಬಾರ್ದು ಅಂತ ಹೇಳಿದ್ರಿ, ಆಡಳಿತ ಮಾಡಬಾರ್ದು ಅಂತ ಹೇಳಿದ್ರಿ, ಊರ್ ಒಳಗಡೆ ಇರಬಾರ್ದು ಅಂತ ಹೇಳಿದ್ರಿ, ನೀರು ಕುಡಿಬಾರ್ದು ಅಂತ ಹೇಳಿದ್ರಿ, ಒಳ್ಳೆ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿದ್ರಿ, ನೀವು ಮಾಡೋ ಗಲೀಜನ್ನ ಕ್ಲೀನ್ ಮಾಡ್ಬೇಕಂತ ಹೇಳಿದ್ರಿ. ನಮಗೆ ಜಮೀನಿದ? ಈ ದೇಶದಲ್ಲಿರುವ ನೊಮ್ಯಾಡಿಕ್ಸ್, ಈ ದೇಶದಲ್ಲಿರುವ ಗಿರಿಜನರು, ಟ್ರೈಬ್ಸ್ ಏನ್ ದಾಖಲಾತಿ ಇದೆ? ಕಾನ್ಸಂಟ್ರೇಷನ್ ಕ್ಯಾಂಪ್ ಅಲ್ಲಿ ಇಡ್ತೀರ ಅವ್ರನ್ನ. ಬೆಂಗಳೂರಿನಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ವರ್ಕರ್ APMC ನಲ್ಲಿ 3000 ಜನಕ್ಕೆ ಯಾವುದೇ ದಾಖಲಾತಿ ಇಲ್ಲ. ಏನ್ ದಾಖಲಾತಿ ಕೊಡೋದವರು? ಕಾರ್ಪೊರೇಷನ್ ವರ್ಕರ್ಸ್ ದಾಖಲಾತಿ ಇಲ್ಲ. ಕ್ವಾರಿ ವರ್ಕರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಕುರಿ ಮೇಯಿಸೋನು, ದನ ಮೇಯಿಸೋನು, ಬಿರಿಯಾನಿ ಮಾಡೋನು, ಸಪ್ಲೈ ಮಾಡೋನು, ಕಟಾವ್ ಮಾಡೋನು, ಆಟೋ ಓಡಿಸೋನು, ಬಸ್ ಓಡಿಸೋನು, ಲಾರಿ ಓಡಿಸೋನು, ಇಡೀ ದೇಶವನ್ನು ಕಟ್ಟೋನ ಹತ್ರ ದಾಖಲಾತಿ ಎಲ್ಲಿದೆ? ಬೀದಿನಲ್ಲಿ ಮಲಗ್ತಾರೆ, ದಾಖಲಾತಿ ಎಲ್ಲಿದೆ? ಅಂದ್ರೆ NRC ಉದ್ದೇಶ ಏನು? ದಾಖಲಾತಿಗೆ ಅಟ್ಯಾಚ್ ಮಾಡ್ತಾರೆ, ಪೇಪರ್ಗೆ. ಬ್ರಾಹ್ಮಣರ ಹತ್ರ ಇದೆ, ಬನಿಯಾರ ಹತ್ರ ಇದೆ, ನಮ್ಮ ಹತ್ರ ಇಲ್ಲ. ಇದು ಮುಸಲ್ಮಾನರಿಗೆ ಎಫೆಕ್ಟ್ ಮಾಡುವ ಕಾಯ್ದೆ ಅಲ್ಲ. ಇದು ದಲಿತರಿಗೆ, ಶೂದ್ರರಿಗೆ, ಕೆಲಸ ಮಾಡೋರಿಗೆ ಎಫೆಕ್ಟ್ ಆಗೋ ಕಾಯ್ದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಅರ್ಜುನ್ ಸೆನ್ ಗುಪ್ತಾ ಕಮಿಟಿ ರಿಪೋರ್ಟ್ ಪ್ರಕಾರ 84 ಕೋಟಿ ಭಾರತೀಯರು ರೂಪಾಯಿ 20ಗೂ ಕಡಿಮೆ ಆದಾಯ ಇದ್ದು ಬಾಳ್ತಾ ಇದ್ದಾರೆ. 2008 ಗವರ್ಮೆಂಟ್ ಆಫ್ ಇಂಡಿಯಾ ರಿಪೋರ್ಟ್. 84 ಕೋಟಿ. 14 ಕೋಟಿ ಬಿಡ್ಬಿಡಯ್ಯ, ಮುಸಲ್ಮಾನರು, ಕ್ರಿಶ್ಚಿಯನ್ಸ್ ಬಿಡ್ಬಿಡಯ್ಯ. 70 ಕೋಟಿ ದೇಶದ ಪ್ರಜೆಗಳು ಹಿಂದೂಗಳು. ಅವ್ರ ಹೆಸರು ಕುಪ್ಪನ್ನು, ಸುಬ್ಬನ್ನು, ಬಾಲನ್ನು, ಗೋವಿಂದಸ್ವಾಮಿ, ಕನ್ಸ್ವಾಮಿ, ರಾಮಪ್ಪ, ಮುನ್ಸಾಮಪ್ಪ, ಕಂದಪ್ಪ ಎಲ್ಲ ಈ ಹೆಸರು ಇರೋರೆ. ಕೃಷ್ಣಪ್ಪ, ರಾಮಪ್ಪ. 70
ಊಟ ಇಲ್ಲ, ಕೆಲಸ ಇಲ್ಲ, ಕೂಲಿ ಇಲ್ಲ, ಔಷಧಿ ಇಲ್ಲ, ಆಸ್ಪತ್ರೆ ಇಲ್ಲ, ಸ್ಕೂಲ್ ಇಲ್ಲ, ವಿದ್ಯಾಭ್ಯಾಸ ಇಲ್ಲ, ಇಲ್ಲ ಅನ್ನೋದು ಬಿಟ್ಟು ಏನು ಇಲ್ಲ. ಇವ್ರ ಹತ್ರ ಏನ್ ದಾಖಲಾತಿ ಇರುತ್ತೆ? ಈ NRC is anti-Hindu, CAA anti-Hindu, NPR anti-Hindu. ಇದನ್ನ ತರೋರು anti-Hindu, ಇದನ್ನ ತರೋರು ಮಾನವ ವಿರೋಧಿ, ಇದನ್ನ ತರೋರು ದೇಶ ದ್ರೋಹಿ, ಆಂಟಿ ನ್ಯಾಷನಲ್. ನಮ್ಮನ್ನ ನೋಡಿ ಹೇಳ್ತೀರಾ ನೀವು? ಇದು ಅವನೀಗ ಬೆಂಗಳೂರಲ್ಲಿ ಹೋದ ತಿಂಗಳು ಹೈಕೋರ್ಟ್ ಅಲ್ಲಿ ಒಂದು ರಿಟ್ ಪಿಟಿಷನ್, ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿ ಕೇಳಿದ್ರು, ಈ ಬಂಧನ ಕೇಂದ್ರ ಡಿಟೆನ್ಷನ್ ಸೆಂಟರ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ಅವರು ಸರ್ಕಾರ ಕೋರ್ಟ್ ಕೊಟ್ಟಿರೋ ಉತ್ತರ, ದೇರ್ ಆರ್ 35 ಡಿಟೆನ್ಷನ್ ಸೆಂಟರ್ಸ್. ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಆಲ್ರೆಡಿ ವಿ ಹ್ಯಾವ್ ಐಡೆಂಟಿಫೈಡ್ ಡಿಟೆನ್ಷನ್ ಸೆಂಟರ್ಸ್. ಬೆಂಗಳೂರಲ್ಲಿ ಸೊಂಟಿಕೊಪ್ಪ, ನೆಲಮಂಗಲದಲ್ಲಿ ಒಂದು ಡಿಟೆನ್ಷನ್ ಸೆಂಟರ್ ಕಟ್ಟಿದ್ದಾರೆ. ಅದನ್ನ ಜನವರಿ 1ನೇ ತಾರೀಕು ಓಪನ್ ಮಾಡ್ತಾರೆ. ಡಿಟೆನ್ಷನ್ ಸೆಂಟರ್ ಅಂದ್ರೆ ಜೈಲಿಲ್ಲ, ಜೈಲು ನ್ಯಾಯಾಧೀಶರು ಶಿಕ್ಷೆ ಕೊಟ್ರೆ 2 ವರ್ಷ 3 ವರ್ಷ ಆಮೇಲೆ ಬಂದ್ಬಿಡ್ತಾರೆ. ಡಿಟೆನ್ಷನ್ ಸೆಂಟರ್ ಹೋದ್ರೆ ಹೊರಗೆ ಬರೋ ಸಾಧ್ಯತೆನೇ ಇಲ್ಲ. ಅಸ್ಸಾಮಲ್ಲಿ 28 ಜನ ಡಿಟೆನ್ಷನ್ ಸೆಂಟರ್ ಅಲ್ಲಿ ಸತ್ತೋದ್ರು. ಇಡೀ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಡಿಟೆನ್ಷನ್ ಸೆಂಟರ್ ಕಟ್ತಾ ಇದ್ದಾರೆ. 1ನೇ ತಾರೀಕು ಬೆಂಗಳೂರಲ್ಲಿ ಡಿಟೆನ್ಷನ್ ಸೆಂಟರ್ ಓಪನ್ ಮಾಡಿದ್ದಾರೆ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಡಿಟೆನ್ಷನ್ ಸೆಂಟರ್ ಐಡೆಂಟಿಫೈ ಮಾಡಿದ್ದಾರೆ. ಈ ಡಿಟೆನ್ಷನ್ ಸೆಂಟರ್ ನಲ್ಲಿ ಯಾರೆಲ್ಲ ಇರ್ತಾರೆ? 90% ಹಿಂದೂಗಳೇ ಇರ್ತಾರೆ. ಡಾಕ್ಯುಮೆಂಟ್ ಯಾರ ಹತ್ರ ಇಲ್ವೋ ಅವರೆಲ್ಲ ಅಲ್ಲಿದ್ದಾರೆ. ಅಸ್ಸಾಂನಲ್ಲಿ 1 ಕೋಟಿ ಮುಸಲ್ಮಾನರು ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಎಂದು ಮೋದಿ ಹೇಳಿದ್ರು, ಅಮಿತ್ ಶಾ ಹೇಳಿದ್ರು. ಅಲ್ಲಿ ಸೆನ್ಸಸ್ ಆಯ್ತು, 19 ಲಕ್ಷ ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಹೇಳಿದ್ರು. 19 ಲಕ್ಷದಲ್ಲಿ 14 ಲಕ್ಷ ಹಿಂದೂಗಳು. 14 ಲಕ್ಷ ಹಿಂದೂಗಳು. ಅದಕ್ಕೆ ಅಂಡರ್ ಬೆಲ್ಟ್ CAA. ಹಿಂದೂಗಳಿಗೆ ನಾವು ಸಿಟಿಸನ್ಶಿಪ್ ಕೊಡ್ತೀವಿ, ಮುಸಲ್ಮಾನಿಗೆ ಕೊಡಲ್ಲ. ಹಿಂದೂ ಅವನು ಮುಸಲ್ಮಾನ್ ಹೆಂಗ ಕಂಡಿಡ್ತೀಯ ನೀನು? ಅವನು ಹಿಂದೂ ಅಂತ ಹೇಳ್ಬಿಟ್ಟು 1 ತಿಂಗಳ ಆದ್ಮೇಲೆ ಕ್ರಿಶ್ಚಿಯಾನಿಟಿಗೆ ಹೋಗ್ಬಿಟ್ರೆ ಏನ್ ಮಾಡ್ತೀಯ? ಹಿಂದೂ ಅಂತ ಹೇಳ್ಬಿಟ್ಟು 2 ತಿಂಗಳ ಆದ್ಮೇಲೆ ಮುಸಲ್ಮಾನ್ ಆಗ್ಬಿಟ್ರೆ ಏನ್ ಮಾಡ್ತೀಯ? ವಾಟ್ ಈಸ್ ದ ರೀಸನಬಲ್ ಕ್ಲಾಸಿಫಿಕೇಶನ್? ಏನನ್ನು ಮಾಡ್ತೀರಾ? ನಾವು 3000 ವರ್ಷದಿಂದ ಈ ದೇಶದಲ್ಲಿ ಇದ್ವಿ. ನಾವು ಡಾಕ್ಯುಮೆಂಟ್ ತೋರಿಸ್ಬೇಕು. ಅವನ್ಯಾನೋ ಪಾಕಿಸ್ತಾನ, ಬಾಂಗ್ಲಾದೇಶ, ಆಫ್ಘಾನಿಸ್ತಾನ ಬಂದ್ರೆ ಅವ್ನಿಗೆ ಡಾಕ್ಯುಮೆಂಟ್ ಬೇಕಾಗಿಲ್ಲ. ಇದು ಎಂತದಯ್ಯ ಕಾನೂನಿದು? ಇಲ್ಲಿರೋ ಹಿಂದೂಗಳಿಗೆ ಊಟ ಹಾಕಕ್ಕೆ ಯೋಗ್ಯತೆ ಇಲ್ಲ, ಇಲ್ಲಿರೋ ಹಿಂದೂಗಳಿಗೆ ಕೆಲಸ ಕೊಡಕ್ಕೆ ಯೋಗ್ಯತೆ ಇಲ್ಲ, ಇಲ್ಲಿರೋ ಹಿಂದೂಗಳಿಗೆ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲ. ಉತ್ತರ ಪ್ರದೇಶಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇಂದು ಸಣ್ಣ ಮಗು ಸತ್ತೋಯ್ತು. ಶೇಮ್ ಇಲ್ಲ ನಿನಗೆ? ಗ್ಯಾಸ್ ಸಿಲಿಂಡರ್ ಇಲ್ಲದೆ ಜನ ಸತ್ತೋದ್ರು. ಬಿಹಾರಲ್ಲಿ ಹಿಂದೂಗಳು ಆ ಲಿಚಿ ಫ್ರೂಟ್ ತಿಂದು ಗ್ಲೂಕೋಸ್ ಇಲ್ಲದೆ ಸತ್ತೋದ್ರು. ಕರ್ನಾಟಕದಲ್ಲಿ ರೈತರು ಹಿಂದೂಸು ಸತ್ತೋಗ್ತಾ ಇದ್ದಾರೆ. ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೂಗಳನ್ನ ಕಾಪಾಡಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ಪಾಕಿಸ್ತಾನ ಹಿಂದೂ, ಬಾಂಗ್ಲಾದೇಶ ಹಿಂದೂ, ಆಫ್ಘಾನಿಸ್ತಾನ ಹಿಂದೂ ಎತ್ತದೆ? ಆದ್ರೆ ಪಾಕಿಸ್ತಾನಲ್ಲಿ ಆರ್ಮಿ ಸೋಲ್ಜರು ಅವನು ಹಿಂದೂ ಅಂತ ಸೇರ್ಸ್ಕೊಂಡ್ಬಿಡ್ತೀರ ನೀವು. ಆಫ್ಘಾನಿಸ್ತಾನಲ್ಲಿ ಮಿಲಿಟರಿ ಕಮಾಂಡರ್ ಹಿಂದೂ, ಅವನ ಹೆಸರು ಶರ್ಮಾ. ಅವನ ಕಂಠವನ್ನು ನಮ್ಮೆಲ್ಲ ಹೊಡಿತಾ
ಮಾಡ್ತಾನೆ, ಸೇರಿಸ್ಕೊಂಡ್ಬಿಡ್ತೀರಾ? ಪಾಕಿಸ್ತಾನದಿಂದ ಬಾರ್ಡರ್ ಸೆಕ್ಯೂರಿಟಿ ಕಮಾಂಡರ್, ಅವನ ಹೆಸರು ವರ್ಮಾ ಅಂದ್ರೆ ಸೇರಿಸ್ಕೊಂಡ್ಬಿಡ್ತೀರಾ? ಪಾಕಿಸ್ತಾನಿ ಅಫ್ಘಾನಿಸ್ತಾನಿ. ಈ ದೇಶದಲ್ಲಿರೋ ಮುಸಲ್ಮಾನ ಭಾರತೀಯ, ಪಾಕಿಸ್ತಾನದಲ್ಲಿರೋ ಹಿಂದೂ ಪಾಕಿಸ್ತಾನಿ, ಬಾಂಗ್ಲಾದೇಶದಲ್ಲಿರೋ ಹಿಂದೂ ಬಾಂಗ್ಲಾದೇಶಿ, ಆಫ್ಘಾನಿಸ್ತಾನದಲ್ಲಿರೋ ಹಿಂದೂ ಅಫ್ಘಾನಿಸ್ತಾನಿ. ಏನ್ ಸಂವಿಧಾನ ಮಾಡ್ತೀರಾ ನೀವು? ವಿ ದ ಪೀಪಲ್ ಆಫ್ ಇಂಡಿಯಾ ಬಂದಿದ್ದೀರಲ್ಲ, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತೀಯರಾದ ನಾವು ಒಂದು ಸಂವಿಧಾನದಲ್ಲಿ ಫಸ್ಟ್ ಅಕ್ಷರ ಬರುತ್ತೆ. ದಟ್ ಇನ್ಕ್ಲೂಡ್ಸ್ 200 million ಮುಸ್ಲಿಮ್ಸ್. ಇಲ್ಲ ಅಂತಾರ? ವಿ ದ ಪೀಪಲ್ ಆಫ್ ಇಂಡಿಯಾ ಮೀನ್ಸ್ ವಿ ದಿ 200 million ಮುಸ್ಲಿಮ್ ಇಸ್ ಇನ್ಕ್ಲೂಡೆಡ್. ಇಲ್ಲ ಅಂತ ಹೇಳ್ತೀರಾ? ಇದು ಗೊತ್ತಿಲ್ವಾ? ಅಮಿತ್ ಶಾಗೆ ಗೊತ್ತು, ಮೋದಿಗೆ ಗೊತ್ತಿಲ್ವಾ? ಗೊತ್ತು. ಬೇರೆ ಅಪ್ಪ ಗುಪ್ಪ ಡುಪ್ಪ ಎಲ್ಲರಿಗೂ ಗೊತ್ತಿಲ್ವಾ? ಗೊತ್ತು, ಎಲ್ಲರಿಗೂ ಗೊತ್ತು. ಈಗ ನೀವು ಏನೆಲ್ಲ ಮುಚ್ಚಿದ್ರ, ಮಾಬ್ ಲಿಂಚಿಂಗ್, ಡಿಮಾನಿಟೈಸೇಷನ್, ರೂಪಾಯಿ ನೋಟು ಲಿಂಚಿಂಗ್, ರಿಸರ್ವ್ ಬ್ಯಾಂಕ್ ಲಿಂಚಿಂಗ್, ಸುಪ್ರೀಂ ಕೋರ್ಟ್ ಲಿಂಚಿಂಗ್, JNU ಲಿಂಚಿಂಗ್, ಜಾಮಿಯಾ ಇಸ್ಲಾಂ ಯೂನಿವರ್ಸಿಟಿ ಲಿಂಚಿಂಗ್, ಎಲ್ಲ ಯೂನಿವರ್ಸಿಟಿ ಲಿಂಚಿಂಗ್, ಆಟೋಮೊಬೈಲ್ ಇಂಡಸ್ಟ್ರಿ ಕಂಪ್ಲೀಟ್ಲಿ ಲಿಂಚಿಂಗ್, ಗಾರ್ಮೆಂಟ್ ಇಂಡಸ್ಟ್ರಿ ಲಿಂಚಿಂಗ್, ಸರ್ವಿಸ್ ಸೆಕ್ಟರ್ ಲಿಂಚಿಂಗ್, ಎಲ್ಲ ಮಾಬ್ ಲಿಂಚಿಂಗ್. ಇನ್ನ ಮೇಲೆ ಹೇಳ್ಬೇಕಾ? ಆರ್ಯನ್ ಪಾಂಡ್ಯ ಲಿಂಚಿಂಗ್ ಯಾರು? ಆರ್ಯನ್ ಪಾಂಡ್ಯ ಕೊಂದ ಸೊಹರಾಬುದ್ದೀನ್ ಶೇಖ್ ಅನ್ನ ಕೊಂದಿದ್ದು ಯಾರು? ಸೊಹರಾಬುದ್ದೀನ್ ಶೇಖ್ ಹೆಂಡತಿ ಕೌಸರ್ಬಿನ ಕೊಂದಿದ್ದು ಯಾರು? ಆ ಕೇಸನ್ನು ನಡೆಸುತ್ತಿದ್ದ ನ್ಯಾಯಮೂರ್ತಿ ಲೋಯಾನ ಕೊಂದಿದ್ದು ಯಾರು? ಗೋಧ್ರಾ ಟ್ರೈನ್ಗೆ ಬೆಂಕಿ ಹಚ್ಚಿದ್ದು ಯಾರು? ಅಹಮದಾಬಾದ್ ಅಲ್ಲಿ ಮುಸಲ್ಮಾನರನ್ನ ಕೊಂದಿದ್ದು ಯಾರು? ಮುಜಾಫರ್ನಗರಲ್ಲಿ ಮುಸಲ್ಮಾನರನ್ನ ಕೊಂದಿದ್ದು ಯಾರು? ಅರ್ಧ ಕೆಜಿ ಮಟನ್ ತಿಂದಂತ ಅವನ್ನ ಕೊಂದಿದ್ದು ಯಾರು? ಈ ಬರೀ ಕೊಲೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದ್ಬಿಟ್ಟು ಎಲ್ಲರಿಗೂ ಗಾಂಧಿ ಹುಟ್ಟಿದ ದೇಶ, ಭಗತ್ ಸಿಂಗ್ ಹುಟ್ಟಿದ ದೇಶ, ಅಶ್ವಕುಲ್ಲಾ ಖಾನ್ ಹುಟ್ಟಿದ ದೇಶ, ಆಲಾಲ್ ಹುಟ್ಟಿದ ದೇಶ. ರೌಡಿಗಳಿಗೆ, ಕೊಲೆಗಾರರಿಗೆ ದೇಶದಲ್ಲಿ ಜಾಗ ಇಲ್ಲ. ಸ್ವತಂತ್ರ ಹೋರಾಟ ಕಾಲದಲ್ಲಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಎಲ್ಲಾಯ್ತು? ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೈಸೂರಲ್ಲಿ. ಅದನ್ನ ಲೀಡ್ರು ಟಿಪ್ಪು ಸುಲ್ತಾನ್. First war of Indian independence started in Karnataka at Mysore, led by Tippu the Great. Tippu Wali. ಹಜರತ್ ಬೇಗಂ ಸ್ವತಂತ್ರ ಹೋರಾಟ ಮಾಡಿ ಹಿಮಾಲಯದಲ್ಲಿ ಅನಾದಿಯಾಗಿ ಸತ್ತೋದ್ರು. ಹಜರತ್ ಬೇಗಂ ಮರ್ತು ಬಿಡ್ತೀರಾ? ಅಶ್ವಕುಲ್ಲಾ ಖಾನ್ ಮರೆಯಕ್ಕಾಗುತ್ತಾ? ಇಡೀ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷ್ನವರಿಗೆ ಗುಲಾಮರ ಕೆಲಸ ಮಾಡಿದವರು ಅಧಿಕಾರಕ್ಕೆ ಬಂದಿದ್ದಾರೆ. CAA, NRC, NPR ಅಂದ್ರೆ ನಿರಂಬರ್ ಆಕ್ಟ್ 1935 ಹಿಟ್ಲರ್ ಎನಾಕ್ಟ್ ಮಾಡಿದ್ದು. 1935 ನಿರಂಬರ್ಗ್ ಆಕ್ಟ್ ಸಿಮಿಲರ್ ಟು CAA. CAA ಆದ್ಮೇಲೆ NRC ಬಂದಿದೆ. ಸೈಮಲ್ಟೇನಿಯಸ್ಲಿ ಡಿಟೆನ್ಷನ್ ಸೆಂಟರ್ಸ್ ಆರ್ ಬೀಯಿಂಗ್ ಬಿಲ್ಟ್. ಜರ್ಮನ್ ನಲ್ಲಿ ಕೂಡ ಇದೇನೆ ನಡೀತು. ಜರ್ಮನ್ ನಲ್ಲಿ
ಡಿಟೆನ್ಷನ್ ಸೆಂಟರ್ ಹಾಲೋಕಾಸ್ಟ್ 60 ಲಕ್ಷ ಜ್ಯೂಸ್ ಗ್ಯಾಸ್ ಚಾಂಬರ್ ಅಲ್ಲಿ ಪೇಜ್ ನಂಬರ್ 87 ಓದಿ ಮಾಡ್ತಾ ಇದ್ದಾನೆ. ಈ ದೇಶದಲ್ಲಿ ಕೂಡ ನಿರಂಬರ್ ಕಾಯ್ದೆ ಶುರು ಮಾಡಬೇಕು, ನಿರಂಬರ್ ಕಾಯ್ದೆ ತರಬೇಕಂತ ಹೇಳಿದ್ದು ಗೋಲ್ವಾಲ್ಕರ್.